ನಮಸ್ಕಾರ. ದರೋಡೆ, ಶೂಟೌಟ್, ಗ್ಯಾಂಗ್ ರೇಪ್, ಮೈಸೂರಲ್ಲಿ ಮೈ ನಡುಗಿಸುವ ಕ್ರೈಮ್. ಕಾಮುಕರ ಬೇಟೆಗಿಳಿದ ಖಾಕಿಗೆ ಸಿಕ್ಕ ಆ ಸುಳಿವೇನು ಗೊತ್ತಾ? ಎಣ್ಣೆ ಬಾಟ್ಲಿ, ಬಿಯರ್ ಕೇಸ್, ಕಾಂಡೋಮ್. ನಾಡ ದೇವತೆ ನೆಲದಲ್ಲಿ ನಡೀತಿರೋದೇನು? ಚಾಮುಂಡಿ ಸನ್ನಿಧಿಯ ಸಮೀಪದಲ್ಲೇ ನೀಚಾತಿ ನೀಚ ಕೃತ್ಯ. ಸಾಂಸ್ಕೃತಿಕ ನಗರಿಯಲ್ಲಿ ಕಾಮಾಂಧರ ಅಟ್ಟಹಾಸ. ಇದೇ ಈ ಹೊತ್ತಿನ ಫೋಕಸ್ 18 ಮೈಸೂರಿನ ನಿರ್ಭಯ. ನಾನು ಚೈತ್ರ ರಾಜ್. ಕಾಂಗ್ರೆಸ್ ಹೋಮ್ ಮಿನಿಸ್ಟರ್ ರೇಪ್ ಮಾಡ್ತಾ ಇದೀವಂತೆ. ಯಾರಿಗಾದ್ರೂ ನೋವಾಗಿದ್ದಿದ್ರೆ, ಆ ಮಾತು ತಪ್ಪಾಗಿದ್ರೆ ಅದನ್ನ ವಿಷಾದಿಸ್ತೇನೆ ಮತ್ತು ಅದನ್ನ ವಿಡ್ರಾ ಮಾಡ್ಕೊಳ್ತೇನೆ. ಇಂಥ ಘಟನೆಗಳನ್ನು ನಮ್ಮ ಸರ್ಕಾರ ಗಂಭೀರ ತೆಗೆದುಕೊಳ್ತದೆ. ಯಾರೇ ತಪ್ಪಿಸ್ತಿದ್ರು ಕೂಡ ಅವ್ರನ್ನ ಸದೆ ಬಡಿದೆ. 7-7:30 ಅವರು ಹೋಗಿದ್ದಾರೆ. ನಿರ್ಜನವಾದಂಥ ಮೊದಲನೇದಾಗಿ ಹೋಗಬಾರ್ದಾಗಿ. ಆ ಕಡೆ ಅವರು ಏನೋ ಕುಡಿದು ಕುಳಿತಿದ್ರು. 6 ಯುವಕರು ಇಲ್ಲಿ ಬಂದು ಆ ವಿದ್ಯಾರ್ಥಿಗೆ ಕಲ್ಲಲ್ಲಿ ಚೆಚ್ಚಿದ್ದಾರೆ. ಅದು ನಮ್ಮ ಮೈಸೂರು ಪ್ರಾಂತ್ಯದೊಳಗೆ ಚಾಮುಂಡಿಯ ಕಪ್ಪಲನೆ ಕೆಳಗಳಾಗಿರ್ತಕ್ಕಂಥದ್ದು ಇಡೀ ಕನ್ನಡಿಗರ ತಲುಪಿಸುವ ಸಂಗತಿ. ದರೋಡೆ, ಶೂಟೌಟ್, ಗ್ಯಾಂಗ್ ರೇಪ್, ಮೈಸೂರಲ್ಲಿ ಮೈ ನಡುಗಿಸುವ ಕ್ರೈಮ್. ಕಾಮುಕರ ಬೇಟೆಗಿಳಿದ ಖಾಕಿಗೆ ಸಿಕ್ಕ ಆ ಸುಳಿವೇನು ಗೊತ್ತಾ? ಎಣ್ಣೆ ಬಾಟ್ಲಿ, ಬಿಯರ್ ಕೇಸ್, ಕಾಂಡೋಮ್. ನಾಡದೇವತೆ ನೆಲದಲ್ಲಿ ನಡೀತಿರೋದೇನೋ? ಸಾಂಸ್ಕೃತಿಕ ನಗರಿ ಮೈಸೂರು ಕಳೆದ ಕೆಲವು ದಿನಗಳಿಂದ ಕ್ರೈಮ್ಗೆ ಹೆಚ್ಚು ಸುದ್ದಿಯಾಗ್ತಿದೆ. ಮೊನ್ನೆಯಷ್ಟೇ ಜ್ಯುವೆಲರಿ ಅಂಗಡಿ ದರೋಡೆ ದೊಡ್ಡ ಸದ್ದು ಮಾಡಿತ್ತು. ಈಗ ಅದರ ಬೆನ್ನಲ್ಲೇ ಯುವತಿ ಮೇಲೆ ನಡೆದ ಗ್ಯಾಂಗ್ ರೇಪ್ ಇಡೀ ಕರುನಾಡನ್ನೇ ಬೆಚ್ಚಿ ಬೀಳಿಸಿದೆ. ನಾಡದೇವತೆ ನಾಡಲ್ಲಿ ಕಾಮಾಂಧರು ಅಟ್ಟಹಾಸ ಮೆರೆದಿದ್ದಾರೆ. ಮನುಷ್ಯತ್ವ ಮರೆತ ಮೃಗಗಳಂತೆ ವರ್ತಿಸಿ ಯುವತಿ ಮೇಲೆ ಮನಬಂದಂತೆ ಎರಗಿ ಅತ್ಯಾಚಾರ ಎಸಗಿದ್ದಾರೆ. ಸುಮಾರು 4-5 ಜನ ಕಾಮುಕರು ತಮ್ಮ ಕಾಮತೃಷೆ ತೀರಿಸಿಕೊಳ್ಳೋದಕ್ಕೆ ಯುವತಿಯ ಮೇಲೆ ಬಲಾತ್ಕಾರ ಮಾಡಿತು. ಈ ದುಷ್ಕೃತ್ಯ ಕರುನಾಡಿಗೆ ಕಳಂಕ ತಂದಿದೆ. ಮತ್ತೊಂದು ನಿರ್ಭಯ ಪ್ರಕರಣ ಇಡೀ ಮನುಕುಲವನ್ನೇ ತಲೆ ತಗ್ಗಿಸುವಂತೆ ಮಾಡಿದೆ. ದಿಲ್ಲಿ ಗ್ಯಾಂಗ್ ರೇಪ್, ಹೈದರಾಬಾದ್ನ ದಿಶಾ ಸಾಮೂಹಿಕ ಅತ್ಯಾಚಾರ ಪ್ರಕರಣ, ಬಿಹಾರ, ಉತ್ತರ ಪ್ರದೇಶ, ರಾಜಸ್ಥಾನಗಳಲ್ಲಿ ನಡೆಯುತ್ತಿದ್ದ ಸಾಮೂಹಿಕ ಅತ್ಯಾಚಾರ ಪ್ರಕರಣಗಳ ಬಗ್ಗೆ ಕೇಳಿ ಬೆಚ್ಚಿ ಬಿದ್ದಿದ್ವಿ. ಆದರೆ ಈಗ ನಮ್ಮ ರಾಜ್ಯದ ಸಾಂಸ್ಕೃತಿಕ ನಗರಿ, ಅರಮನೆ ನಗರಿ ಮೈಸೂರಿನಲ್ಲಿ ಕಂಡು ಕೇಳರಿಯದ ರೀತಿಯಲ್ಲಿ ದುಷ್ಕರ್ಮಿಗಳು ಕ್ರೌರ್ಯತೆ ಪ್ರದರ್ಶಿಸಿದ್ದಾರೆ. ನಾಡ ಅಧಿದೇವತೆ ಮಡಿಲಲ್ಲಿ ನೀಚಾತಿ ನೀಚ ಕೃತ್ಯ ನಡೆದಿದೆ. ಮೈಸೂರಿನಲ್ಲಿ ನಡೆದ ಸಾಮೂಹಿಕ ಅತ್ಯಾಚಾರ ಇಡೀ ಕರುನಾಡಿನ ಜನರೇ ತಲೆ ತಗ್ಗಿಸುವಂತೆ ಮಾಡಿದೆ. ಈಗ ಈ ಪ್ರಕರಣವನ್ನ ಭೇದಿಸುವುದಕ್ಕೆ ಮೈಸೂರು ಪೊಲೀಸರು ಫೀಲ್ಡ್ಗೆ ಇಳಿದಿದ್ದಾರೆ. ಖಾಕಿ ಟೀಮ್ ಕಾಮುಕರ ಬೇಟೆಗೆ ಎಂಟ್ರಿ ಕೊಟ್ಟಿದ್ದು ಆ ಒಂದು ಸುಳಿವು ಸಿಕ್ಕಿದೆ. ಆರೋಪಿಗಳ ಹೆಡೆಮುರಿ ಕಟ್ಟುವುದಕ್ಕೆ ಪೊಲೀಸರು ಎಲ್ಲ ಆಂಗಲ್ನಲ್ಲಿ ತನಿಖೆ ನಡೆಸುತ್ತಿದ್ದಾರೆ. ಸರ್ಕಾರ ಕೂಡ ವಿದ್ಯಾರ್ಥಿನಿ ಮೇಲೆ ನಡೆದ ಗ್ಯಾಂಗ್ ರೇಪ್ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದು ಪೊಲೀಸರಿಗೆ ಫುಲ್ ಪವರ್ ಕೊಟ್ಟಿದ್ದಾರೆ. ಮೈಸೂರು ಪೊಲೀಸ್ ಆಯುಕ್ತ ಚಂದ್ರಗುಪ್ತ್ ಈಗಾಗಲೇ ಟೀಮ್ ರಚಿಸಿದ್ದು ತಮ್ಮ ತಂಡಕ್ಕೆ ಹೈ ಅಲರ್ಟ್ ಆಗಿರಲು ಸೂಚಿಸಿದ್ದಾರೆ. ಪೊಲೀಸರ ತನಿಖೆ ಯಾವ ರೀತಿ ಸಾಗ್ತಿದೆ, ಯಾವ ರೀತಿ ಮಾಹಿತಿ ಕಲೆ ಹಾಕಿದ್ದಾರೆ, ಈ ಬಗ್ಗೆ ನೋಡೋಣ. ಆದರೆ ಅದಕ್ಕೂ ಮುನ್ನ ಆಗಸ್ಟ್ 24, 2021 ಅಂದ್ರೆ ಘಟನೆಯ ದಿನ ಏನಾಯ್ತು, ಕಾಮ ಕ್ರಿಮಿಗಳ ಕೈಗೆ ಯುವಕ ಯುವತಿ ಸಿಕ್ಕಿದ್ ಹೇಗೆ ಅನ್ನೋದನ್ನ ನಾವು ನಿಮಗೆ ಪಿನ್ ಟು ಪಿನ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ದಿನಾಂಕ ಆಗಸ್ಟ್ 24, 2021. ಸ್ಥಳ ಮೈಸೂರು ಚಾಮುಂಡಿ ಬೆಟ್ಟ ತಪ್ಪಲು. ಸಮಯ ಸಂಜೆ 7 ಗಂಟೆ. ಚಾಮುಂಡಿ ಬೆಟ್ಟಕ್ಕೆ ಯುವತಿ ಹಾಗೂ ಆಕೆಯ ಸ್ನೇಹಿತನ ಎಂಟ್ರಿ. ಆಗಸ್ಟ್ 24, 2021 ಮಂಗಳವಾರ ಸಂಜೆ ಸುಮಾರು 7 ಗಂಟೆಯ ಹೊತ್ತಿಗೆ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವ ಲಲಿತಾದ್ರಿಪುರಕ್ಕೆ ಬೈಕ್ನಲ್ಲಿ ಹೋಗಿದ್ರು. ಇಬ್ಬರು ಒಂದೇ ಕಾಲೇಜಿನಲ್ಲಿ ಓದ್ತಿದ್ರು. ಇಬ್ಬರು ಸ್ವಲ್ಪ ಹೊತ್ತು ಸಮಯ ಕಳೆಯೋದಕ್ಕೆ ಚಾಮುಂಡಿ ಬೆಟ್ಟದ ತಪ್ಪಲಿಗೆ ಹೋಗಿದ್ದಾರೆ.
ಇದೇ ಟೈಮಲ್ಲೇ ನೋಡಿ ಎಣ್ಣೆ ಪಾರ್ಟಿ ಮಾಡ್ತಿದ್ದ ಈ ಕಿರಾತಕರು ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ರು. ದಿನಾಂಕ ಆಗಸ್ಟ್ 24, 2021, ಸಮಯ ಸಂಜೆ 7:30. ಜೋಡಿ ಇದ್ದ ಜಾಗಕ್ಕೆ ಕಾಮುಕರ ಎಂಟ್ರಿ. ಸುಮಾರು ಅರ್ಧ ಗಂಟೆ ಅದೇ ತಪ್ಪಲಿನಲ್ಲಿ ಯುವಕ ಯುವತಿ ಇಬ್ರು ಸ್ವಲ್ಪ ಹೊತ್ತು ಓಡಾಡಿದ್ರು. ಇದೇ ಟೈಮ್ನಲ್ಲಿ ಅಲ್ಲೇ ಎಣ್ಣೆ ಪಾರ್ಟಿ ಮಾಡ್ತಿದ್ದ ಕಾಮುಕರು ಎಂಟ್ರಿ ಕೊಟ್ಟಿದ್ದಾರೆ. ಇಬ್ಬರನ್ನು ನೋಡಿ ಕಿರಾತಕರು ಕಿಚಾಯಿಸೋಕೆ ಶುರು ಮಾಡಿದ್ರು. ಇದಕ್ಕೆ ಯುವತಿ ಹಾಗೂ ಆಕೆಯ ಸ್ನೇಹಿತ ವಿರೋಧ ವ್ಯಕ್ತಪಡಿಸಿದ್ರು. ಇದರಿಂದ ಕುಪಿತಗೊಂಡ ಕಾಮುಕರ ಗುಂಪು ಯುವತಿ ಮೇಲೆ ಮೃಗಗಳಂತೆ ಎರಗಿದ್ದಾರೆ. ಎಲ್ಲರೂ ನಶೆ ಏಟಿನಲ್ಲಿದ್ದ ಕಾರಣ ಸುಮಾರು 1/4 ಗಂಟೆ ವಾಗ್ವಾದ ನಡೆಯಿತು. ಯಾವಾಗ ಯುವತಿಯ ಸ್ನೇಹಿತ ಕಾಮುಕರ ವಿರುದ್ಧ ತಿರುಗಿ ಬಿದ್ನೋ ಅಲ್ಲಿಗೆ ರೊಚ್ಚಿಗಿದ್ದ ಕಾಮ ಕ್ರಿಮಿಗಳು ಅಕ್ಷರಶಃ ಮೃಗಗಳಾಗಿದ್ದಾರೆ. ಯುವಕನನ್ನ ಮರಕ್ಕೆ ಕಟ್ಟಿ ಹಾಕಿ ಥಳಿಸಿದ್ರು. ತಾವು ಮನುಷ್ಯರು ಅನ್ನೋದನ್ನು ಮರೆತು ಯುವತಿ ಮೇಲೆ ಮನ ಬಂದಂತೆ ಅತ್ಯಾಚಾರ ಎಸಗಿದ್ದಾರೆ. ಒಬ್ಬರಾದ ಮೇಲೆ ಒಬ್ಬರು ಎಂಬಂತೆ 4 ರಿಂದ 5 ಜನ ಯುವತಿಯ ಮೇಲೆ ಅತ್ಯಾಚಾರ ಮಾಡಿ ತಮ್ಮ ಕಾಮತೃಷೆ ತೀರಿಸಿಕೊಂಡಿದ್ದಾರೆ. ಅತ್ಯಾಚಾರ ಮಾಡಿದಷ್ಟೇ ಅಲ್ಲದೆ ಅದರ ವಿಡಿಯೋ ಕೂಡ ಮಾಡಿದ್ರಂತೆ. ಇದರಿಂದ ರೊಚ್ಚಿಗೆದ್ದ ಯುವಕ ಮತ್ತಷ್ಟು ಕೋಪಗೊಂಡು ಅಟ್ಯಾಕ್ ಮಾಡಲು ಹೋಗಿದ್ದಾಗ ಆತನಿಗೆ ಕಲ್ಲಿಂದ ಜಜ್ಜಿ ಪ್ರಜ್ಞೆ ತಪ್ಪುವಂತೆ ಮಾಡಿದ್ದಾರೆ. ಇದಾದ ಬಳಿಕ ಅಲ್ಲಿಂದ ಕಾಮುಕರು ಎಸ್ಕೇಪ್ ಆಗಿದ್ದಾರೆ. ಆಗಸ್ಟ್ 25, 2021, ಬುಧವಾರ ಮಧ್ಯರಾತ್ರಿ 1:30 ಆಸ್ಪತ್ರೆಗೆ ದಾಖಲಾದ ಯುವಕ ಯುವತಿ. ಅತ್ಯಾಚಾರಕ್ಕೆ ಒಳಗಾದ ಯುವತಿ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಿದ್ಲು. ಇಷ್ಟೆಲ್ಲ ಘಟನೆ ಆಗಿ ಪ್ರಜ್ಞೆ ತಪ್ಪಿದ್ದ ಯುವಕ ಮತ್ತೆ ಹೇಳೋದಕ್ಕೆ ಸುಮಾರು 5 ರಿಂದ 6 ಗಂಟೆಗೆ ಹಿಡಿದಿರಬಹುದು. ಅಷ್ಟೊತ್ತಿಗಾಗಲೇ ಮಧ್ಯರಾತ್ರಿ 1:30 ಆಗಿತ್ತು. ಇಡೀ ಮೈಸೂರೇ ನಿದ್ರೆಗೆ ಜಾರಿತ್ತು. ಇಂಥ ಟೈಮ್ನಲ್ಲಿ ಯುವಕ ಯುವತಿಯನ್ನ ಹೊತ್ಕೊಂಡು ಆಸ್ಪತ್ರೆಗೆ ಬಂದಿದ್ದಾನೆ. ಘಟನೆ ಬಗ್ಗೆ ಗೊತ್ತಾದ ಕೂಡಲೇ ಆಸ್ಪತ್ರೆಯವರು ತಕ್ಷಣಕ್ಕೆ ಇವರಿಬ್ಬರನ್ನ ಅಡ್ಮಿಟ್ ಮಾಡಿ ಚಿಕಿತ್ಸೆ ನೀಡಿದ್ದಾರೆ. ಬೆಳಗ್ಗೆ ಅಷ್ಟೊತ್ತಿಗೆ ಪೊಲೀಸರಿಗೆ ಮಾಹಿತಿ ತಿಳಿಸಿದ್ದಾರೆ. ಒಂದು FIR ದಾಖಲಾಗಿದೆ ಸೆಕ್ಷುವಲ್ ಅಸಾಲ್ಟ್ ಬಗ್ಗೆ. ಅವ್ರ ಮೇಲೆ ಯಾವ ರೀತಿ ದೌರ್ಜನ್ಯ ಆಗಿದೆ ಅಂತಕ್ಕಂಥದ್ದು ಇದೆಲ್ಲನೂ ಅವ್ರ ಹೇಳಿಕೆ ಕೊಟ್ಟ ನಂತರ ಗೊತ್ತಾಗ್ತದೆ. ಕೆಲವು ಅವರ ಜೊತೆಲಿದ್ದಂಥವರು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಪ್ರಕಾರ ನಾವು FIR ದಾಖಲಿಸಿ ತನಿಖೆ ಮಾಡಿದ್ದೀವಿ. ಅದನ್ನು ಕಟ್ಟುನಿಟ್ಟಾಗಿ ನಾವು ಡಿಲಿಜೆಂಟಾಗಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಆಗಸ್ಟ್ 25, 2021 ಬೆಳಗ್ಗೆ 7 ಗಂಟೆ ಪೊಲೀಸರಿಗೆ ಆಸ್ಪತ್ರೆಯಿಂದ ಮಾಹಿತಿ. ಚಿಕಿತ್ಸೆ ನೀಡಿದ ಬಳಿಕ ಯುವಕನಿಗೆ ಎಚ್ಚರವಾಯಿತು. ನಂತರ ಘಟನೆ ಬಗ್ಗೆ ಯುವಕ ಆಸ್ಪತ್ರೆ ವೈದ್ಯರಿಗೆ ಕೂಲಂಕುಷ ಮಾಹಿತಿ ನೀಡಿದ. ಇದು ರೇಪ್ ಪ್ರಕರಣವಾಗಿರೋದ್ರಿಂದ ತಕ್ಷಣವೇ ಎಚ್ಚೆತ್ತ ಆಸ್ಪತ್ರೆ ಸಿಬ್ಬಂದಿ ಆಗಸ್ಟ್ 25ನೇ ತಾರೀಕು ಬೆಳಗ್ಗೆ ಸುಮಾರು 7 ಗಂಟೆಯ ಹೊತ್ತಿಗೆ ಪೊಲೀಸರಿಗೆ ಕರೆ ಮಾಡಿ ಮಾಹಿತಿ ತಿಳಿಸುತ್ತಾರೆ. ತಕ್ಷಣಕ್ಕೆ ಅಲರ್ಟ್ ಆದ ಪೊಲೀಸರು ಆಸ್ಪತ್ರೆಗೆ ಭೇಟಿ ನೀಡಿ ಘಟನೆ ಬಗ್ಗೆ ಯುವಕ ಹಾಗೂ ಯುವತಿಯ ಬಳಿ ಮಾಹಿತಿ ಕಲೆ ಹಾಕಿದ್ದಾರೆ. ಆರೋಪಿಗಳು ನಮ್ಮಿಬ್ಬರಿಗೂ ಅಪರಿಚಿತರು ಅಂತ ಇಬ್ಬರು ಹೇಳಿಕೆ ಕೊಟ್ಟಿದ್ದಾರೆ. ಯುವಕನ ಹೇಳಿಕೆಯ ಆಧಾರದ ಮೇಲೆ ಪೊಲೀಸರು FIR ದಾಖಲಿಸಿಕೊಂಡಿದ್ದು ತನಿಖೆ ನಡೆಸುತ್ತಿದ್ದಾರೆ. ಮಂಗಳವಾರ ಸಂಜೆ ನಡೆದಂಥ ದುರ್ಘಟನೆ ನಿಜಕ್ಕೂ ಒಂದು ರೀತಿ ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಇದು ಚಾಮುಂಡಿ ಬೆಟ್ಟದ ತಪ್ಪಲಾಗಿರೋದ್ರಿಂದ ಇಲ್ಲೂ ಒಂದಷ್ಟು ಪೊಲೀಸರ ಒಂದು ಗಸ್ತನ್ನು ಹಾಕಬೇಕಾಗಿತ್ತು. ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಪೊಲೀಸರು ಏನು ಮಹಿಳಾ ಪೊಲೀಸರು ಕೂಡ ಜೊತೆಯಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಒಂದಷ್ಟು ಮಾಹಿತಿಗಳು ಅವ್ರಿಗೆ ಏನು ಯುವತಿ ಮತ್ತು ಯುವಕ ಈಗಾಗಲೇ ಒಂದಷ್ಟು ಮಾಹಿತಿಗಳನ್ನು ಪೊಲೀಸರಿಗೆ ಕೊಟ್ಟಿದ್ದಾರೆ. ಆ ಮಾಹಿತಿಯನ್ನು ಆಧರಿಸಿ ಒಂದು ತನಿಖೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಅವರು ಕೊಟ್ಟಂಥ ಸುಳಿವನ್ನು ಆಧರಿಸಿ ಸ್ಥಳಕ್ಕೆ ಪೊಲೀಸರು ಬಂದು ಒಂದು ಶೋಧ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕಾಮುಕರಿಗಾಗಿ ಖಾಕಿ ಯಾವ ರೀತಿ ತಲಾಶ್ ಮಾಡ್ತು? CCTV ಸಾಕ್ಷ್ಯ ಕಲೆ ಹಾಕಿದ ಪೊಲೀಸರು. ಸಾಮೂಹಿಕ ಅತ್ಯಾಚಾರ ವಿಷಯ ಗೊತ್ತಾಗ್ತಿದ್ದಂತೆ ಪೊಲೀಸರ ತಂಡ ರಚನೆಯಾಗಿದೆ. ಆಸ್ಪತ್ರೆಯಲ್ಲಿ ಒಂದು ಟೀಮ್ ಭದ್ರತೆ ನೀಡಿದೆ. ಘಟನೆ ನಡೆದ ಸ್ಥಳದಲ್ಲಿ ಪೊಲೀಸರು ಇಂಚಿಂಚು ಪರಿಶೀಲನೆ ಮಾಡಿ ಮಾಹಿತಿ ಕಲೆ ಹಾಕಿದ್ದಾರೆ. ಗ್ಯಾಂಗ್ ರೇಪ್ ಪ್ರಕರಣದ ಆರೋಪಿಗಳ ಪತ್ತೆಗೆ ಮೈಸೂರು ಪೊಲೀಸರು ಜಾಲ ಬೀಸಿದ್ದು ಎಲ್ಲ ಆಯಾಮದಲ್ಲೂ ತನಿಖೆ ನಡೆಸುತ್ತಿದ್ದಾರೆ. ಘಟನಾ ಸ್ಥಳದ ಸುತ್ತಮುತ್ತಲಿನ CCTVಗಳ ಪರಿಶೀಲನೆ ನಡೆಸಿದ್ದು ಮೂಲೆ ಮೂಲೆ ಜಾಲಾಡಿದ್ದಾರೆ.
ಗ್ಯಾಂಗ್ ರೇಪ್ ವೇಳೆ ಆರೋಪಿಗಳು ಕಂಠಪೂರ್ತಿ ಕುಡಿದಿದ್ರು ಅಂತ ಸಂತ್ರಸ್ತ ಯುವತಿ ಪೊಲೀಸರಿಗೆ ಮಾಹಿತಿ ನೀಡಿದ್ಲು. ಹೀಗಾಗಿ ಘಟನೆ ನಡೆದ ಸುತ್ತಮುತ್ತಲಿನ ಬಾರ್ಗಳಲ್ಲಿಯೂ ಪೊಲೀಸರು ಶೋಧ ನಡೆಸಿದ್ರು. ಇನ್ನು ಇದಕ್ಕೆ ಪುಷ್ಟಿ ನೀಡುವಂತೆ ಘಟನಾ ಸ್ಥಳದಲ್ಲಿ ಬಿಯರ್ ಬಾಟಲ್ಗಳು ಪೊಲೀಸರಿಗೆ ಸಾಕ್ಷಿ ನುಡಿತಿವೆ. ಸ್ಥಳಕ್ಕೆ ಭೇಟಿ ನೀಡಿದ ನಗರ ಪೊಲೀಸ್ ಆಯುಕ್ತ ಚಂದ್ರಗುಪ್ತ್ ಹಾಗೂ ಐಡಿಜಿಪಿ ಪ್ರತಾಪ್ ರೆಡ್ಡಿ ಮಾಹಿತಿ ಕಲೆ ಹಾಕಿದ್ರು. ಒಂದು ನಿಟ್ಟಿಸಿರು ಬಿಡೋ ವಿಚಾರ ಅಂದ್ರೆ ಯುವತಿ ಹಾಗೂ ಆಕೆಯ ಸ್ನೇಹಿತ ಪ್ರಾಣಾಪಾಯದಿಂದ ಪಾರಾಗಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಘಟನಾ ಸ್ಥಳದ ಮೂಲೆ ಮೂಲೆ ಜಾಲಾಡಿದ ಖಾಕಿ ಟೀಮ್. ಮೊಬೈಲ್ ಲೊಕೇಶನ್ ಟ್ರೇಸ್ ಮಾಡಿದ ಪೊಲೀಸರು. ಹಾಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಮೊಬೈಲ್ ಟವರ್ ಲೊಕೇಶನ್ ಟ್ರೇಸ್ ಮಾಡಿದ್ರು. ಘಟನೆ ನಡೆದ ಸ್ಥಳದಲ್ಲಿ ಮೊಬೈಲ್ ಬಳಕೆ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ಆಗಸ್ಟ್ 24ರ ಸಂಜೆ 6:30ರಿಂದ 7:30ರ ಅವಧಿಯಲ್ಲಿದ್ದ ನಂಬರ್ಗಳ ಲಿಸ್ಟ್ ಪಡೆದುಕೊಂಡಿದ್ದು ಡೀಟೇಲ್ಸ್ ಪಡೆದುಕೊಂಡಿದ್ದಾರೆ. ಮೊಬೈಲ್ ಬಳಕೆ ಆಧಾರದಲ್ಲಿ ಆರೋಪಿಗಳ ಪತ್ತೆಗೆ ಪ್ರಯತ್ನ ಮಾಡಲಾಯಿತು. ಸಾಮೂಹಿಕ ಅತ್ಯಾಚಾರ ಸರ್ಕಾರಕ್ಕೆ ಟೆನ್ಷನ್. ಮೈಸೂರಿನಂತ ಸಾಂಸ್ಕೃತಿಕ ನಗರದಲ್ಲಿ ನಡೆದ ಅತ್ಯಾಚಾರ ಪ್ರಕರಣ ಸರ್ಕಾರಕ್ಕೂ ದೊಡ್ಡ ಟೆನ್ಷನ್ ತಂದಿದೆ. ಹೀಗಾಗಿ ಈ ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಘಟನೆ ಬಗ್ಗೆ ರಿಯಾಕ್ಟ್ ಮಾಡಿದ ಸಿಎಂ ಬಸವರಾಜ ಬೊಮ್ಮಾಯಿ, ಇದು ಎಲ್ಲರೂ ತಲೆ ತಗ್ಗಿಸುವ ಘಟನೆ, ಆರೋಪಿಗಳನ್ನ ತಕ್ಷಣವೇ ಬಂಧಿಸಲಾಗುತ್ತೆ ಅಂತ ಹೇಳಿದ್ರು. ನಾನೇ ಇವತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಮಾತನಾಡಿ ಇದನ್ನು ಗಂಭೀರವಾಗಿ ತಗೋಬೇಕು ಮತ್ತು ಡೈರೆಕ್ಟಾಗಿ ನನಗೆ ರಿಪೋರ್ಟ್ ಮಾಡಬೇಕು ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಿದ್ದೇನೆ. ಇದರಲ್ಲಿ ಯಾರೇ ತಪ್ಪಿಸ್ತಿದ್ದರೂ ಕೂಡ ಅವ್ರನ್ನ ಸದೆ ಬಡಿತೇವೆ. ಹಾಗೆ ಗೃಹ ಸಚಿವ ಅರಗ ಜ್ಞಾನೇಂದ್ರ ಕೂಡ ಘಟನೆ ಬಗ್ಗೆ ಮೈಸೂರು ಪೊಲೀಸರಿಂದ ಎಲ್ಲಾ ಮಾಹಿತಿ ಕಲೆ ಹಾಕಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು, ಪೊಲೀಸರಿಗೆ ಫುಲ್ ಪವರ್ ಕೊಡಲಾಗುತ್ತೆ ಅಂತ ಹೇಳಿದ್ರು. ಪೊಲೀಸ್ ಅಧಿಕಾರಿಗಳನ್ನ ವಿಶೇಷವಾಗಿ ತಂಡಗಳನ್ನ ರಚನೆ ಮಾಡಿ ಇದು ಎರಡೂ ಕೇಸನ್ನು ಡಿಟೆಕ್ಟ್ ಮಾಡಲಿಕ್ಕೆ ಮೊನ್ನೆ ಏನು ಶೂಟೌಟ್ ಆಗಿದೆ ಅದನ್ನು ಕೂಡ ಬೆನ್ನತ್ತಿದ್ವಿ. ಇದು ಕೂಡ ಖಂಡಿತವಾಗೂ ಹೊರಗೆ ತೆಗೆಯುತ್ತೇವೆ, ಅಂಥವ್ರನ್ನ ಬಿಡೋದಿಲ್ಲ. ಪೊಲೀಸರಿಗೆ ತನಿಖೆ ವೇಳೆ ಒಂದಷ್ಟು ಸುಳಿವು ಸಿಕ್ಕಿದೆ. ಪೊಲೀಸರೇ ಬೆಚ್ಚಿ ಬೀಳುವಂತಹ ಮಾಹಿತಿ ಸಿಕ್ಕಿದೆ. ಯುವತಿಯನ್ನ ಮೃಗಗಳಂತೆ ರೇಪ್ ಮಾಡಿದ್ದಲ್ಲದೆ ಟಾರ್ಚರ್ ಕೂಡ ಕೊಟ್ಟಿದ್ರಂತೆ. ಒಂದ್ ಕಡೆ ಪೊಲೀಸರು ಪ್ರಕರಣದ ತನಿಖೆ ನಡೆಸುತ್ತಿದ್ರೆ, ಮತ್ತೊಂದು ಕಡೆ ಈ ಗ್ಯಾಂಗ್ ರೇಪ್ ಪ್ರಕರಣ ರಾಜಕೀಯ ಕೆಸರೆರಚಾಟಕ್ಕೂ ವೇದಿಕೆಯಾಗಿದೆ. ಗ್ಯಾಂಗ್ ರೇಪ್ ನಡೆದ ಸ್ಥಳ ಅನೈತಿಕ ಚಟುವಟಿಕೆಗಳ ಪ್ರಮುಖ ಅಡ್ಡ ಆಗಿದೆ. ಘಟನಾ ಸ್ಥಳದಲ್ಲಿ ಮದ್ಯದ ಬಾಟಲ್ಗಳು ಹಾಗೂ ಕಾಂಡೋಮ್ಸ್ಗಳು ಸಿಕ್ತಿವೆ. ಒಂದ್ ಕಡೆ ರೇಪ್ ಪ್ರಕರಣದ ತನಿಖೆ ನಡೀತಿದೆ, ಇನ್ನೊಂದ್ ಕಡೆ ಇದೇ ಪ್ರಕರಣ ರಾಜಕೀಯ ಕೆಸರೆರಚಾಟಕ್ಕೂ ವೇದಿಕೆಯಾಗಿದೆ. ಈ ಬಗ್ಗೆ ಹೇಳ್ತೀವಿ. ಹ್ಯಾವ್ ಅ ಸ್ಮಾಲ್ ಬ್ರೇಕ್. ವಸ್ತುನಿಷ್ಠ ವರದಿ, ತ್ವರಿತ ಮತ್ತು ಖಚಿತ ಮಾಹಿತಿ. ಈ ಒಂದು ಸ್ಟೇಟ್ಮೆಂಟ್ ನಲ್ಲಿ ಮಾಜಿ ಸಿಎಂಗೆ ದುಡ್ಡು ಕೊಟ್ಟಿರೋದ್ರ ಬಗ್ಗೆ ಬಸ್ ಎಲ್ಲವೂ ಕೂಡ ರೇಟಿಂಗ್ಸ್ ನಲ್ಲಿ ಕೇಳಲಾಗಿತ್ತು. ಹಳ್ಳಿಯಿಂದ ದಿಲ್ಲಿವರೆಗೂ ಸುದ್ದಿ ಬ್ರೇಕ್ ಆಗೋದೇ ಇಲ್ಲಿ. ಪಾಸಿಟಿವ್ ಕಾರಣ ನಾವು ಬ್ರೇಕ್ ಮಾಡ್ತೀವಿ, ಫಾಲೋ ಅಪ್ ಕೂಡ ನಮ್ದೆ. ಬ್ರೇಕಿಂಗ್ ನ್ಯೂಸ್ ಅಂದ್ರೆ ನ್ಯೂಸ್ 18 ಕನ್ನಡ. ತೊಲಗಿಲ್ಲ ಕೊರೋನಾ, ಮೈ ಮರೆಯಬೇಡಿ ಜೋಪಾನ, ನಮ್ಮ ಕೈಯಲ್ಲೇ ಇದೆ ನಮ್ಮವರ ಪ್ರಾಣ. ಗ್ಯಾಂಗ್ ರೇಪ್ ಪ್ರಕರಣ ರಾಜಕೀಯ ಕೆಸರೆರಚಾಟಕ್ಕೆ ವೇದಿಕೆಯಾಗಿದೆ. ಸರ್ಕಾರದ ವೈಫಲ್ಯದಿಂದ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಿದೆ. ಇನ್ನೊಂದ್ ಕಡೆ ಗೃಹ ಸಚಿವರ ಎಡವಟ್ಟಿನ ಹೇಳಿಕೆ ಈಗ ಆರೋಪ ಪ್ರತ್ಯಾರೋಪಕ್ಕೆ ಎಡೆ ಮಾಡಿಕೊಟ್ಟಿದೆ. ಕೈ ಕಮಲದ ನಡುವಿನ ಜಟಾಪಟಿಗೆ ಕಾರಣವಾಗಿದೆ. ಮೈಸೂರು ಗ್ಯಾಂಗ್ ರೇಪ್ ಪ್ರಕರಣದ ಆರೋಪಿಗಳನ್ನ ಕೂಡಲೇ ಪತ್ತೆ ಹಚ್ಚುವಂತೆ ರಾಷ್ಟ್ರೀಯ ಮಹಿಳಾ ಆಯೋಗ ಸೂಚನೆ ನೀಡಿದೆ. ಡಿಜಿಪಿಗೆ ಪತ್ರ ಬರೆದಿರುವ ರಾಷ್ಟ್ರೀಯ ಮಹಿಳಾ ಆಯೋಗ ಆರೋಪಿಗಳನ್ನ ತಕ್ಷಣವೇ ಬಂಧಿಸಿ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದೆ. ಈ ಮಧ್ಯೆ ಘಟನಾ ಸ್ಥಳಕ್ಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಪ್ರಮೀಳಾ ನಾಯ್ಡು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಪ್ರಕರಣವನ್ನ ರಾಜ್ಯ ಮಹಿಳಾ ಆಯೋಗ ಗಂಭೀರವಾಗಿ ಪರಿಗಣಿಸಿದೆ ಅಂತ ಹೇಳಿದ್ರು. ಏನು ಕಮಿಷನರ್ ಹತ್ರ ನಾನು ಆಲ್ರೆಡಿ ಮಾತಾಡಿದ್ದೀನಿ, ಆರೋಪಿಗಳನ್ನ ಇಮಿಡಿಯೇಟ್ ಅವರು ಅರೆಸ್ಟ್ ಮಾಡ್ತಾರೆ. ನಂತರ ಅಲ್ಲಿ ನಾನು ಹೋಗಿರುವಾಗ ಆ ಹೆಣ್ಣು ಮಗಳಿಗೆ ಧೈರ್ಯ ಹೇಳುವಂಥದ್ದು, ಆ ಹೆಣ್ಣು ಮಗಳ ಜೊತೆ ಮಹಿಳಾ ಆಯೋಗ ಇರುತ್ತೆ. ಆಕೆ ಸ್ವಾವಲಂಬಿಯಾಗಿ ತನ್ನ ಜೀವನವನ್ನು ಸಹಜ ಸ್ಥಿತಿಯಾಗಿ ಮುಂದಿನ ಹಾಗೆ ನಡೆಯುವಂತೆ ಆಕೆಗೆ ಒಂದು ಧೈರ್ಯ ಕೊಡೋದು.
ಇನ್ನು ಮೈಸೂರಿನ ಗ್ಯಾಂಗ್ ರೇಪ್ ಪ್ರಕರಣ ಸಂಬಂಧ ರಾಜ್ಯ ಕಾಂಗ್ರೆಸ್ ಬಿಜೆಪಿ ನಾಯಕರನ್ನ ಪ್ರಶ್ನೆ ಮಾಡಿದೆ. ಮೈಸೂರಿನಲ್ಲಿ ಇಂತಹ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಗೃಹ ಸಚಿವರು, ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲವಾಗಿದೆ ಅಂತ ಕಾಂಗ್ರೆಸ್ನವರು ಈಗಾಗಲೇ ಆರೋಪಿಸಿದ್ದಾರೆ. 24 ಗಂಟೆ ಕಳೆದಿದ್ರೂ ಆರೋಪಿಗಳನ್ನ ಬಂಧಿಸಿಲ್ಲ. ಇದು ಗೃಹ ಇಲಾಖೆಯ ಕಾರ್ಯಕ್ಷಮತೆ ಕುಸಿದಿರೋದಕ್ಕೆ ಸಾಕ್ಷಿ ಅಂತ ಟ್ವೀಟ್ ಮಾಡೋ ಮೂಲಕ ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದೆ. ಇನ್ನು ಬೆಂಗಳೂರು ಹಾಗೂ ಮೈಸೂರಿನಲ್ಲಿ ಕಾಂಗ್ರೆಸ್ ಮಹಿಳಾ ಘಟಕ ಪ್ರತಿಭಟನೆ ನಡೆಸಿದ್ದು, ಬಿಜೆಪಿಯ ಮಹಿಳಾ ನಾಯಕಿಯರು ಸುಮ್ಮನಿರೋದ್ಯಾಕೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೊಡ್ಡ ದೊಡ್ಡ ಕಾಂಗ್ರೆಸ್ ನಾಯಕರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ರಾಜಕೀಯ ಕೆಸರೆರಚಾಟಕ್ಕೆ ವೇದಿಕೆ ಆಯ್ತಾ ಗ್ಯಾಂಗ್ ರೇಪ್ ಪ್ರಕರಣ. ಗೃಹ ಸಚಿವರ ಹೇಳಿಕೆಗೆ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದ ಆಕ್ರೋಶ. ಒಂದು ಕಡೆ ಮೈಸೂರಿನ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದ್ರೆ, ಇನ್ನೊಂದು ಕಡೆ ರೇಪ್ ಪ್ರಕರಣ ರಾಜಕೀಯ ಕೆಸರೆರಚಾಟಕ್ಕೆ ವೇದಿಕೆಯಾಗಿದೆ. ಗೃಹ ಸಚಿವ ಅರಗ ಜ್ಞಾನೇಂದ್ರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿವಾದಾತ್ಮಕ ಹೇಳಿಕೆ ನೀಡಿದ್ರು. ವಿದ್ಯಾರ್ಥಿನಿ ನಿರ್ಜನವಾದ ಪ್ರದೇಶಕ್ಕೆ ರಾತ್ರಿ ಹೋಗಿದ್ದಾರೆ, ರಾತ್ರಿ ಅಲ್ಲಿಗೆ ಹೋಗಬಾರ್ದಿತ್ತು ಅಂತ ಬೇಜವಾಬ್ದಾರಿ ಹೇಳಿಕೆ ನೀಡಿದ್ರು. ಗೃಹ ಸಚಿವರ ಈ ಹೇಳಿಕೆಗೆ ವ್ಯಾಪಕ ಟೀಕೆ ವ್ಯಕ್ತವಾಗಿದೆ. 7-7:30 ಅವರು ಹೋಗಿದ್ದಾರೆ ನಿರ್ಜನವಾದಂಥ ಪ್ರದೇಶ. ಮೊದಲನೇದಾಗಿ ಹೋಗಬಾರ್ದಾಗಿತ್ತು. ಯಾರನ್ನೂ ಹೋಗಬೇಡಿ, ಎಲ್ಲೂ ಹೋಗಬೇಡಿ ಅಂತೇಳಿ ತಡಿಲಿಕ್ಕೆ ನಮ್ಗೇನು ಆಗೋದಿಲ್ಲ. ಈಗೇನು ಅನಿಸುತ್ತೆ, ಹೋಗಿದ್ದಾರೆ. ಇಷ್ಟೇ ಅಲ್ಲ, ಮುಂದುವರೆದಂತೆ ಕಾಂಗ್ರೆಸ್ನವರು ಗೃಹ ಸಚಿವರನ್ನ ರೇಪ್ ಮಾಡ್ತಿದ್ದಾರೆ, ನನ್ನ ಮೇಲೆ ಕಾಂಗ್ರೆಸ್ನವರಿಂದ ರೇಪ್ ಅಂತ ಎಡವಟ್ಟಿನ ಮಾತನಾಡಿದ್ರು ಅರಗ ಜ್ಞಾನೇಂದ್ರ. ಗೃಹ ಸಚಿವರ ಈ ಎಡವಟ್ಟಿನ ಹೇಳಿಕೆ ರಾಜಕೀಯ ಕೆಸರೆರಚಾಟಕ್ಕೆ ವೇದಿಕೆಯಾಗಿದೆ. ಇವರ ಹೇಳಿಕೆಗೆ ಕಾಂಗ್ರೆಸ್ನಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಯಿತು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದು, ಕಾಂಗ್ರೆಸ್ ರೇಪ್ ಮಾಡ್ತಿದೆ ಅಂತ ಹೇಳಿದ್ರೆ ಏನರ್ಥ? ಆ ಪದವನ್ನ ಅವರು ಗೌರವದಿಂದ ಕಾಣ್ತಿದ್ದಾರೆ ಅಂತ ಅರಗ ಜ್ಞಾನೇಂದ್ರ ಹೇಳಿಕೆಗೆ ಡಿಕೆಶಿ ವ್ಯಂಗ್ಯವಾಡಿದ್ರು. ರೇಪು ಆಗಿದ್ದಲ್ಲಿ ಈ ಕಾಂಗ್ರೆಸ್ನವ್ರು ನನ್ನ ರೇಪ್ ಮಾಡೋಕ್ಕೆ, ಈ ಹೋಮ್ ಮಿನಿಸ್ಟರ್ ರೇಪ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ, ರಾಜಕೀಯ ಲಾಭ ಪಡೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೊಂದು ಅಮಾನುಷವಾದಂಥ ಕೆಲಸ. ಇವತ್ತು ಹೋಮ್ ಮಿನಿಸ್ಟ್ರು ಪಾಪ ಹೊಸದಾಗಿದ್ದಾರೆ, ಕಾಂಗ್ರೆಸ್ ಅವರು ನನ್ನ ರೇಪ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ವಾಟ್ ಈಸ್ ದಿ ಅಡ್ಮಿನಿಸ್ಟ್ರೇಷನ್ ಇನ್ ದಿ ಸ್ಟೇಟ್? ನಾನು ಡಿಜಿ ಅವ್ರಿಗೆ ಹೇಳ್ತಾ ಇದ್ದೀನಿ, ಯಾರು ಕಾಂಗ್ರೆಸ್ ಅವರು ರೇಪ್ ಮಾಡ್ತಾ ಇದ್ದಾರೆ ಹೋಮ್ ಮಿನಿಸ್ಟರ್ನ, ಅವ್ರ ಮೇಲೆಲ್ಲ ಕೂಡಲೇ FIR ಹಾಕಿ ಅವ್ರನ್ನೆಲ್ಲ ಬಂಧಿಸುವಂತ ಕೆಲಸ ಮಾಡಬೇಕು. ಯಾರೇ ಮಾಡಿರ್ಲಿ, ಉಗ್ರಪ್ಪನೇ ಮಾಡಿರ್ಲಿ, ರೇವಣ್ಣನೇ ಮಾಡಿರ್ಲಿ, DK ಶಿವಕುಮಾರೇ ಮಾಡಿರ್ಲಿ, ಯಾರೇ ಮಾಡಿರ್ಲಿ, ಅವ್ರ ಮೇಲೆ ಕೇಸ್ ಹಾಕಿ ಅವನ್ನ ಬಂಧಿಸುವಂತ ಕೆಲಸ ಮಾಡಬಹುದು. ಗೃಹ ಸಚಿವರ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಸಿಎಂ ಬಸವರಾಜ ಬೊಮ್ಮಾಯಿ, ಗೃಹ ಸಚಿವರ ಹೇಳಿಕೆಗೆ ನನ್ನ ಸಹಮತವಿಲ್ಲ, ಸ್ಪಷ್ಟೀಕರಣ ಕೊಡಲು ಸೂಚಿಸಿದ್ದೇನೆ ಅಂತ ಹೇಳಿದ್ರು. 2 ವಿಚಾರಗಳನ್ನು ಹೇಳಿದ್ದಾರೆ. ಒಂದನೇದಾಗಿ ಹೆಣ್ಣು ಮಕ್ಕಳ ಬಗ್ಗೆ ಅವ್ರ ಕಮೆಂಟ್ ಏನಿದೆ ಅದಕ್ಕೆ ನನ್ನ ಸಹಮತ ಇಲ್ಲ, ಮತ್ತು ಅವರಿಗೆ ಸ್ಪಷ್ಟೀಕರಣ ಕೊಡುವಂಥ ಮಾತನ್ನು ಕೂಡ ಅವ್ರಿಗೆ ಹೇಳಿದ್ದೀನಿ. ಈಗ ಬಹುತೇಕವಾಗಿ ಈಗ ಕೆಲವೇ ನಿಮಿಷಗಳಲ್ಲಿ ಅವರು ಸ್ಪಷ್ಟೀಕರಣ ಕೂಡ ಅವ್ರು ಕೊಡ್ತಾರೆ. ರೇಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರ ಮೇಲೆ ಒತ್ತಡ ಹೆಚ್ಚಾಗ್ತಿದ್ದಂತೆ ತನಿಖೆ ಮತ್ತಷ್ಟು ಚುರುಕಾಗಿದೆ. ಮತ್ತೊಮ್ಮೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದು ಮಹತ್ವದ ಸಾಕ್ಷಿಗಳನ್ನ ಕಲೆ ಹಾಕಿದ್ರು. ಮೊಬೈಲ್ ಲೊಕೇಶನ್ ಟ್ರೇಸ್ ಮಾಡಿ ಶಂಕೆ ಮೇಲೆ ಕೆಲವರನ್ನ ವಿಚಾರಣೆ ಮಾಡಿದ್ದಾರೆ. ಕಳೆದ 2 ದಿನಗಳಿಂದ 10 ಜನರನ್ನ ಕರೆಸಿ ವಿಚಾರಣೆ ಮಾಡಿದ್ರು. ರಹಸ್ಯ ಸ್ಥಳದಲ್ಲಿ ಶಂಕಿತರನ್ನ ವಿಚಾರಣೆ ಮಾಡಿದ್ರು. ರಾಜಕೀಯ ಕೆಸರೆರಚಾಟಕ್ಕೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿದೆ. ಇಂತಹ ಪ್ರಕರಣಗಳನ್ನ ಮಟ್ಟ ಹಾಕುವುದರ ಬಗ್ಗೆ ಚಿಂತಿಸೋದು ಬಿಟ್ಟು, ಕಾಮುಕರಿಗೆ ತಕ್ಕ ಶಿಕ್ಷೆ ಕೊಡೋದು ಬಿಟ್ಟು ಪರಸ್ಪರ ಆರೋಪ ಪ್ರತ್ಯಾರೋಪದಲ್ಲಿ ರಾಜಕೀಯ ನಾಯಕರುಗಳು ಮುಳುಗಿದ್ದಾರೆ. ರಾತ್ರಿ ಹೊತ್ತಲ್ಲಿ ಹೆಣ್ಣು ಮಕ್ಕಳು ಓಡಾಡೋದೇ ತಪ್ಪ. ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡೋದರ ಬದಲು ಅವರು ಎಲ್ಲಿ ಓಡಾಡಬೇಕು, ಎಷ್ಟೊತ್ತಿಗೆ ಓಡಾಡಬೇಕು ಅನ್ನೋದನ್ನ ಸರ್ಕಾರ ಆದೇಶ ಮಾಡಲಿ ಅಂತ ಕಿಡಿಕಾರಿದ್ದಾರೆ. ಮೈಸೂರಿನ ನಿರ್ಭಯ ಪ್ರಕರಣ ಇಡೀ ಕರುನಾಡನ್ನೇ ಕಂಗಾಲಾಗಿಸಿದೆ. ಮತ್ತೊಮ್ಮೆ ಈ ರೀತಿ ಪ್ರಕರಣಗಳು ಮರುಕಳಿಸದಿರಲಿ, ಕಾಮಾಂಧರಿಗೆ ತಕ್ಕ ಶಿಕ್ಷೆಯಾಗಲಿ ಅಂತ ಹೇಳ್ತಾ ಈ ಹೊತ್ತಿನ ಫೋಕಸ್ 18 ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.